ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಂಡೆನ್ಸ್ಡ್ ಮಿಲ್ಕ್ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೇಕ್, ಡೆಸರ್ಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದು ನಂದಿನಿ ಹಾಲು. ಇದರಲ್ಲಿ ಗ್ರೀನ್ ಕಲರ್, ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತೆ. ಯಾವುದಾದ್ರೂ ತೊಗೊಳ್ಬೋದು. ಇಲ್ಲ ನಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಫ್ಯಾಟ್ ಮಿಲ್ಕ್ ಬರುತ್ತಲ್ಲ, ಸೊ ಅದೂ ನೀವು ತೊಗೊಳ್ಬೋದು, ಏನೂ ಇಶ್ಯೂಸ್ ಇಲ್ಲ. ಈಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು 1 ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅದೇ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ನಾನು ಆಗಲೇ ಹಾಲು ತೋರಿಸಿದ್ನಲ್ವ, ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 2:1 ರೇಷಿಯೋ ಥರ. ಈಗ ನೀವು 3 ಕಪ್ ಹಾಲು ಹಾಕ್ಕೊಂಡ್ರೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ 4 ಕಪ್ಪಷ್ಟು ಹಾಲು ಹಾಕ್ಕೊಂಡ್ರೆ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕಾಗುತ್ತೆ. ಆ ಥರ ನಿಮ್ಗೆ ಯಾವ ಥರ ಬೇಕಾಗುತ್ತೆ ನೀವು ಅಳತೆ ಮಾಡಿಕೊಂಡು ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅದನ್ನ ನಾನು ಎಲ್ಲನೂ ನೀಟಾಗಿ ಸಕ್ಕರೆನ ಹಾಲಲ್ಲಿ ಬೆರೆತೋಗ್ಬೇಕಲ್ಲ, ಸೊ ಅದನ್ನೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೆನೆ ಕಟ್ಟೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ ಆರ್ ಲೋ ಫ್ಲೇಮಲ್ಲಿದ್ದರೆ ಬೆಟರ್. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟವ್ನ ಇಡಿಸ್ಬೇಡಿ. ನಿಮ್ಮೆಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ವಿಡಿಯೋಗೆ ಪಕ್ಕದ ಮನೆ ಪಾಪು ತುಂಬಾ ಅಳ್ತಾ ಇತ್ತು. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಇದೆ. ಸೊ ಪ್ಲೀಸ್ ಎಲ್ಲರನ್ನೂ ಸಾರಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಈಗ ನಾನು ಇದಕ್ಕೆ ಚಿಟಿಕೆ ಸೋಡಾ ಹಾಕ್ಕೊಂಡು ಅದನ್ನ ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸೋಡಾ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಹಾಲು ನೀವು ನೆನ್ನೆದು ಇಲ್ಲ ಮೊನ್ನೆದು ಆಗಿರುತ್ತಲ್ವ, ನಾವೀಗ ಕಾಯಿಸ್ಕೋಬೇಕಾದ್ರೆ ಹಾಲು ಒಡೆದೋಗ್ಬಾರ್ದು. ಮತ್ತು ನಾವು ಇದನ್ನು ಕಂಡೆನ್ಸ್ಡ್ ಮಿಲ್ಕ್ನ 1.5 ತಿಂಗಳು ತನಕ ನಾವು ಫ್ರಿಡ್ಜಲ್ಲಿ ಇಡೋ ಕಾರಣದಿಂದ ಫ್ರಿಡ್ಜಲ್ಲಿ ಅದು ವಾಸನೆ ಬರಬಾರ್ದು ಆ್ಯಂಡ್ ಕೆಟ್ಟೋಗಬಾರ್ದು ಅಂತ ಆ ಕಾರಣಕ್ಕೋಸ್ಕರ ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ, ಇನ್ಯಾವುದೂ ಅಲ್ಲ. ಮತ್ತು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಾಲು ಸುಂಡಿದೆ ಅಂತ ಹೇಳ್ಬಿಟ್ಟು. ಮತ್ತು ಅದು ಕಲರ್ ಕೂಡ ಚೇಂಜ್ ಆಗಿದೆ, ಲೈಟಾಗಿ ಯೆಲ್ಲೋ ಕಲರ್ ಬರ್ತಾ ಉಂಟು. ನಾನು ಆಗಲೇ ಹೇಳ್ದಂಗೆ ಕೆನೆ ಕಟ್ಸೋಕ್ಕೆ ಹೋಗಬೇಡಿ, ಚಂದ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ಇದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ಜಸ್ಟ್ ಹೀಗೆ ಒಂದೆಳೆ ಪದರ ಬರಬೇಕು, ಅಲ್ಲಿ ತನಕ ನೋಡ್ಕೊಳ್ಳಿ. ಈಗ ಅದು ರೆಡಿ ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಫುಲ್ಲು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇನ್ ಕೇಸ್ ನಿಮಗೆ ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ತಣ್ಣಗಾಗಿದೆ. ತಣ್ಣಗಾಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೆಷ್ಟು ಗಟ್ಟಿಗಿದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಆ ಟೆಕ್ಸ್ಚರ್ ನಿಮಗೆ ಗಟ್ಟಿಯಾಗಿಲ್ಲ ಅಂತ ಹೇಳಿದ್ರೆ, ನಾವು ಆಗಲೇ ಬಿಸಿಗಿರುತ್ತೆ ನೋಡಿ, ಅದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದೇನಿರುತ್ತಲ್ವ ಅದನ್ನು ನೀವು ಹಾಲೊಳಗಡೆ ಹಾಕ್ಕೊಳ್ಳಿ. ಆಗ ಈ ಥರ ಗಟ್ಟಿಗೆ ಬರುತ್ತೆ. ನಾನು ತೋರಿಸ್ದಾಗೇ ನೋಡಿ ಎಷ್ಟು ಸಿಂಪಲ್ ಆಗಿತ್ತಲ್ವ ಕಂಡೆನ್ಸ್ಡ್ ಮಿಲ್ಕ್ ಮನೇಲಿ ಹೇಗೆ ಮಾಡೋದಂತ ಹೇಳ್ಬಿಟ್ಟು. ಇದನ್ನು ಚಾಕ್ಲೇಟ್ಸ್, ಡೆಸರ್ಟ್ಸ್, ಐಸ್ ಕ್ರೀಮ್ ಮತ್ತು ಕೇಕ್ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಬಾಯ್.